ಆಮೇಲೆ ಗೌರಿ ಗಣೇಶ ಸಿನಿಮಾ ಡ್ಯಾಡಿ ಅಂತ ಬರೋದಲ್ಲ. ಈ ನಾನು ಫಸ್ಟ್ ಮಾಸ್ಟರ್ ಆನಂದ್ ಜೊತೆ ರೆಕಾರ್ಡಿಂಗ್ ಮಾಡೋದು ಲಾಸ್ಟ್ ಅಲ್ಲಿ ಬೇಕು ಅಂತ ನನ್ನ ಟೀಮ್ಗಳು ಹಾರ ತರಿಸಿದ್ದೆ. ಹೌದಾ? ಆಯ್ತಾ, ನಾನು ಬೇರೆ ಅವಾಗ ಸ್ವಲ್ಪ ಫುಲ್ ಮೊಟ್ಟೆ ಬಾಸಿದ್ದೆ, ಸೀಕೈ ಚಂದ್ರ ತರ ಇದೀರಿ ಅಂದ್ಬಿಟ್ಟು ಇಬ್ರು ನಿಂತ್ಕೊಂಡ್ಬಿಟ್ಟು ಪ್ರೋಮೋ ಮೂಮೆಂಟ್ ಅದೇ ಮಾಡಿದ್ದು. ಫಾಸ್ಟ್ ಮೋಷನ್ ಅಲ್ಲಿ ಬರ್ಬೇಕಾ ಸ್ಲೋ ಮೋಷನ್ ಅಲ್ಲಿ ಬರ್ಬೇಕಾ ಅಂತ ಡ್ಯಾಡಿ ಅಂತ ಓಡ್ಕೊಂಡ್ ಬಂದು ನಂಗೆ ಈಗಲೂ ಮಾಸ್ಟರ್ ಆನಂದ್ ನೋಡಿದಾಗ ಅದೇ ಅನ್ಸುತ್ತೆ, ಹಿಂಗಿದ್ದವ್ರು ಹಿಂಗಿದ್ದವ್ರು ಅಂತ. ನನಗೆ ಮಾಸ್ಟರ್ ಆನಂದ್ ಸರ್ನ ಹಂಗೆ ನೋಡ್ಬಿಟ್ಟು ಸಡನ್ ಆಗಿ ಅವರು ಕಾಮಿಡಿ ಕಿಲಾಡಿಲಿ ಆಂಕರ್ ಇಷ್ಟು ದೊಡ್ಡವ್ರ ಇವರು ನೋಡಿದ್ರೆ ಅವ್ರಿಗೆ ಮಧ್ಯ ಒಂದು ಮಗು ಬೇರೆ ನನಗೆ ಕಾಮಿಡಿ ಕಿಲಾಡಿಗಳ ಆಂಕರ್ ಆದ್ರೂ ಓಕೆ, ನನಗೆ ಮಾಸ್ಟರ್ ಆನಂದಣ್ಣನ ಜೊತೆ ಕೂತ್ಕೊಂಡ್ಬಿಟ್ಟು ನನಗೆ ಆಧ್ಯಾತ್ಮಿಕ ಬಗ್ಗೆ ಸೀರಿಯಸ್ಲಿ ನಾನು ಇವಾಗ್ಲೂ ಆನಂದ್ ಸರು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದರೆ ನಾನು ಅವ್ರ ಹೆಂಡತಿ ಎಷ್ಟು ವಿಯರ್ಡಾಗಿ ಪ್ಲ್ಯಾನ್ ಮಾಡ್ತಿರ್ತೀವಿ ಅಂತಂದರೆ ಜಿಪ್ ಲೈನ್ ಲೈಕ್ ದ್ಯಾಟ್ ಲೈಕ್ ದಿಸ್ ಹಿಂಗೆಲ್ಲ ನಮ್ಮದು. ಅವ್ರು ಹಿಂಗಂದರೆ ನಾವು ಶಂಕರ್ ಮಠಕ್ಕೆ ಹೋಗೋಣ, ಅಲ್ಲೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋ. ಐ ವಾಸ್ ಲೈಕ್ ಯಾಕೆ ಆನಂದಣ್ಣ, ನಮ್ಮ ಆ ವಯಸ್ಸು ಇನ್ನೂ ಇದೆ, ಮುಂದಕ್ಕಿದೆ, ತುಂಬ ಸಮಯ ಇದೆ, ಹೋಗೋಣ ಈಗಲೇ, ಯಾಕೆ ಈಗಲಿಂದಾನೇ ಮನ್ಸನ್ನು ಅದಕ್ಕೆ ತೊಡಗಿಸ್ಕೋಬೇಕು ಅಂತಾರೆ. ಬಟ್ ಒಂದು ವಿಷಯ ಗೊತ್ತಾ, ಅವರು ವಿಷ್ಣು ಸರ್ದು ಒಂದು ಸ್ಪೆಷಲ್ ಎಪಿಸೋಡ್ ಶೋ ಮಾಡಿದ್ದೆ. ಹೌದು. ಆಗ ಬಂದ್ಬಿಟ್ಟು ಅವ್ರೊಂದು ವಿಷಯ ಹೇಳಿದ್ರು, ಅದ್ರಲ್ಲಿ ಬರೀ ಅರ್ಧ ಇನ್ಫೋ ಕೊಟ್ಟರು, ಅವ್ರ ಬಗ್ಗೆ ಮಾತಾಡಲ್ಲ. ಬಿಕಾಸ್ ಹಿ ಡಿಂಟ್ ವಾಂಟ್ ಟು ಬ್ಲೋ ಇಸ್ ಓನ್ ಟ್ರಂಪೆಟ್ ಅನ್ನೋ ಹತ್ರ ನನ್ನ ಬಗ್ಗೆ ಬೇಡ ಗುರು ಅಂದ್ಬಿಟ್ಟು ಹೇಳಿದ್ರು. ಬಟ್ ಅದನ್ನ ನಾನು ಹೇಳ್ತಿದ್ದೀನಿ ಇವತ್ತು. ಹಿ ಸೈಡ್ ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅಂದ್ಬಿಟ್ಟು ಒಂದು ಬಗ್ಗೆ ಮಾತಾಡಿದ್ರು. ಲೈಕ್ ಈಗ ಏನಂದರೆ, ಈಗ ರಾಜ್ಕುಮಾರ್ ಅವರು ಈಗ ಅವ್ರು ಫಸ್ಟ್ ಸಿನಿಮಾ ಮಾಡಿದ್ದು ಬೇಡ್ರ ಕಣ್ಣಪ್ಪ. ಬಟ್ ರಾಜ್ಕುಮಾರ್ ಅವರು ಹೋದಾಗ ಫಸ್ಟ್ ಅವ್ರು ಕೊಟ್ಟಿದ್ದು ಕಣ್ಣು. ಆಯಿತಾ, ಅಲ್ಲಿ ಬೇಡ್ರ ಕಣ್ಣಪ್ಪಲ್ಲೂ ಕೊಟ್ಟಿದ್ದೇನು ಕಣ್ಣು. ಆಯಿತಾ, ನೆಕ್ಸ್ಟು ವಿಷ್ಣು ಸರ್ ಫಸ್ಟ್ ಹತ್ರ ಹಿಟ್ ಬಂದಿದ್ದು ನಾಗರಹಾವು, ರಾಮಾಚಾರಿ. ಆಯಿತಾ, ರಾಮಾಚಾರಿ ಸಿನಿಮಾದಲ್ಲಿ ಫಸ್ಟು ಮೇಷ್ಟ್ರು ಹಿಂಗೆ ತಳ್ತಾರೆ, ಮೇಷ್ಟ್ರು ಸತ್ತೋಗ್ಬಿಡ್ತಾರೆ, ಆಮೇಲೆ ಇವರು ಬಿದ್ದು ಹೋಗ್ತಾರೆ. ಸೊ ವಿಷ್ಣು ಸರ್ ನಿಜ ಜೀವನದಲ್ಲಿ ಫಸ್ಟ್ ವಿಷ್ಣು ಸರ್ ಹೋಗ್ತಾರೆ, 13 ದಿವಸಕ್ಕೆ KS ಅಶ್ವಥ್ ಅವ್ರು ಸಾಯ್ತಾರೆ. ಹೌದು. ಆಯಿತಾ, ಆರ್ಟಿಮೇಟ್. ನೆಕ್ಸ್ಟು ಶಂಕರ್ ಸರ್ ತೊಗೊಂಡ್ರೆ ಅವ್ರು ಹೇಳ್ತಿದ್ದಕ್ಕಿಂತ ಅತಿ ವೇಗ ಅನ್ನೋದು. ಶಂಕರ್ ಸರ್ ಹೋಗಿದೆ ಬಿಕಾಸ್ ಆಫ್ ಆಕ್ಸಿಡೆಂಟು, ಅತಿ ವೇಗ ಅಂತ. ಆಯಿತಾ, ಇಷ್ಟು ಮಾತ್ರ ಇವ್ರು ಇದ್ರಲ್ಲಿ ಹೇಳಿದ್ರು. ಅದ್ರ ಮೇಲೆ ಎಕ್ಸ್ಟೆಂಡೆಡ್ ವರ್ಷನ್ ಕ್ಯಾಮ್ರಾ ಆಫ್ ಆಗಿದ್ದಾಗ ಹೇಳಿದ್ರು, ಇವರು ಮಾಸ್ಟರ್ ಆನಂದ್ ಬಂದಿದ್ದೆಲ್ಲಿಂದ ಗೌರಿ ಗಣೇಶ. ಅವ್ರು ಹೇಳ್ತಿದ್ದೇನು, ನೀವು ಹಿಂಗೆ ಮಾಡ್ತಾಯಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಸೊ ಅವ್ರು ಹೇಳಿದ್ರು, ಗುರು ನಾನು ಇವತ್ತು ಎಲ್ಲಿದ್ದೀನಿ ಗುರು ಇವತ್ತು ಅಂದರು ಆಶ್ರಮದ. ನಾನು ಮೈಂಡ್ ಬ್ಲೋ ಅವೇ ಆಗೋಗ್ಬಿಡ್ತು. ಅಂದರೆ ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ದಿರ ನಾವು ಇದನ್ನು ಹೇಳ್ಬಿಟ್ಟಿರ್ತೀವೋ ಅಂತ. ನಾನು ರವಿ ಸರ್ ಹತ್ರ ಇದನ್ನು ಹಂಚ್ಕೊತಿದ್ದೆ. ಯೂಶಲಿ ರವಿ ಸರ್ ಏನೋ ಒಂದು ರೆಸ್ಪಾನ್ಸ್ ಬರುತ್ತೆ ಗೊತ್ತಾ, ರವಿ ಸರ್ ಒಂದು ಹಾಫ್ ಆನ್ ಅವರ್ ಸೈಲೆನ್ಸ್ ಗೊತ್ತಾವತ್ತು, ಹಿಂಗೆ ಯೋಚನೆ ಮಾಡ್ತಾಯಿದ್ದಾರೆ. ಐ ಫೆಲ್ ಲೈಕ್ ಹೀಸ್ ಥಿಂಕಿಂಗ್ ಅಲ್ವಾ. ಅವರು ನಾನು ಯೋಚನೆ ಮಾಡಕ್ಕೆ ನಾನು ಇಲ್ಲಿಂದ ಬಂದೆ, ಮೇ ಬಿ ನಾನು ಇಲ್ಲಿಗೆ ಹೋಗಿ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಥಿಂಕಿಂಗ್ ನಾನು ಎಲ್ಲ ಮ್ಯಾಪ್ ಮಾಡ್ತಾ ಇದ್ದೀನಿ, ಎವ್ರಿ ಒನ್. ಕೆಲವು ರಾಂಗ್ ರೀಸನ್ಸ್ಗೆ ಬೇರೆ ಎಲ್ಲರೂ ಹೋಗಿತ್ತು ಅಂದ್ರೆ ವಿ ಡೋಂಟ್ ನೋ ಅವ್ರು ಎಲ್ಲೆಲ್ಲಿ ಹೇಳಿರ್ತಾರೋ, ರೈಟ್ ರೀಸನ್ಸ್ಗೆ ಎಲ್ಲೆಲ್ಲಿ ಹೋಗಿರ್ತಾರೋ. ಜಸ್ಟ್ ಇಟ್ಸ್ ವೆರಿ ಸ್ಟ್ರೇಂಜ್. ಅವಾಗ ಹೇಳಿದ್ರು ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅನ್ನೋದಕ್ಕೆ ಇದೇ ಕಣೋ, ನಮ್ಗೆ ಗೊತ್ತಿಲ್ದಂಗೆ ಇದನ್ನು ಮಾಡ್ಬಿಟ್ಟಿರ್ತೀವಿ, ಆ್ಯಂಡ್ ದಿಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಲೈಕ್ ದಿಸ್ ಅಂತ. ಮೈ ಗಾಡ್, ಸೋ ಟ್ರೂ ಅಲ್ಲ. ಎನಿವೇ, ಸೊ ನಾವು ತುಂಬ ಡೀಪಾಗಿ ಹೋಗ್ಬಿಟ್ವಿ ಆ್ಯಕ್ಚುಲಿ. ಬಟ್ ಸ್ಟಿಲ್ ಇಟ್ ವಾಸ್ ಗುಡ್ ಡೀಪ್ ಅಂತಲೇ ಹೇಳ್ಬೋದು ಅಂತ.